ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತದೆ? ನಿಮಗೆ ಕುಜನ ಬಲ ಬಂದ್ಬಿಡುತ್ತೆ. ಇದು ಒಳ್ಳೆಯ ರುಚಕ ಯೋಗವನ್ನು ಏರ್ಪಾಡು ಮಾಡುತ್ತೆ. ನಾಳೆಯಿಂದ ಅಲ್ಲಿ ಉತ್ಸಾಹ, ಶೌರ್ಯ, ಧನವಾನ್ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಉತ್ಸಾಹಗಳು, ಶೌರ್ಯ, ಸಾಹಸ ಇವುಗಳೆಲ್ಲ ಉಂಟಾಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಹಿರಿಯರ ಸಹಕಾರ, ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ಅದು ಚಂದ್ರ ಅಷ್ಟಮದಲ್ಲಿ ಸಂಚರಿಸುವ ಕಾರಣದಿಂದಾಗಿ ಸಣ್ಣ ಪುಟ್ಟದೊಳಗೆ ಯೋಚನೆ ಮಾಡಬೇಡಿ. ಆದರೆ ಔಷಧ ವ್ಯಾಪಾರದಲ್ಲಿ ಲಾಭ ಇದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನುಕೂಲ ಚೆನ್ನಾಗಿದೆ. ಅಲ್ಲಿ ವಣಿಕ್ಸ ಧನವಾನ್ ಅಂತ ಹೇಳುತ್ತೆ ವೃಶ್ಚಿಕ ರಾಶಿಯಲ್ಲಿ ಸಂಚರಿಸಲು. ಹೀಗಾಗಿ ವ್ಯಾಪಾರದಲ್ಲಿ ಕೌಶಲ್ಯ ಬಂದ್ಬಿಡುತ್ತೆ. ಅದರಲ್ಲೂ ಕೂಡ ಕುಜನಿಗೆ ಸಂಬಂಧಿಸಿರತಕ್ಕಂಥಂದ್ರು ಅಂದರೆ ಅಗ್ನಿ, ಧಾತು, ಲೋಹ ಏನು ಆ ಕ್ಷೇತ್ರಗಳಿಗೆ ಸಂಬಂಧಿಸಿದಾಗೆ ಹೋಟೆಲ್ ಇಂಡಸ್ಟ್ರಿ ಆಗಿರಬಹುದು, ಯಂತ್ರೋದ್ಯಮಗಳಾಗಿರಬಹುದು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರಾಗಿರಬಹುದು, ಆಟೋಮೊಬೈಲ್ಸ್ ಆಗಿರಬಹುದು. ಹೀಗೆ ಹಲವು ಕ್ಷೇತ್ರಗಳಿಗೆ ವಿಶೇಷ ಲಾಭ ಗಳಿಕೆಗೆ ಅವಕಾಶ ಇದೆ. ಬುಧನೂ ಅಲ್ಲಿದ್ದಾನೆ. ಹೀಗಾಗಿ ಅಲ್ಲಿ ಔಷಧ ಶಿಲ್ಪಶಾಸ್ತ್ರ ಕುಶಲ ಅಂತ ಹೇಳಿದೆ. ಹೀಗಾಗಿ ಔಷಧ ಕ್ಷೇತ್ರ, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಹೀಗಾಗಿ ಒಳ್ಳೆ ಫಲವನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲೇ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಅನುಕೂಲ, ಹಿರಿಯರ ಸಹಕಾರ ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಮನೋವ್ಯಥೆ, ಅಸಮಾಧಾನ. ವಾರದ ಅಂತ್ಯದಲ್ಲಿ ಗಮನಿಸ್ಕೊಳ್ಳೋದಾದರೆ ಅಲ್ಲಿ ಮಾಂದಿ ರವಿ ಒಟ್ಟಾಗ್ತಾರೆ. ಅದು ಷಷ್ಠದಲ್ಲಿ. ಹೀಗಾಗಿ ಇಲ್ಲಿ 6ನೇ ಮನೆಯಲ್ಲಿ ಅದು ಸಾಲಸ್ಥಾನ. ಹೀಗಾಗಿ ಸಾಲದೀಗ ಸುಳಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರ್ತದೆ. ದೇಹಕ್ಕೆ ತರಚು ಗಾಯ ಈ ಥರದ್ದಾಗೋ ಸಾಧ್ಯತೆ ಇರ್ತದೆ. ಅದನ್ನು ಗಮನಿಸಿ ವಾರದ ಅಂತ್ಯ ತೋರಿಸ್ಬೇಕು. ಅವುಗಳನ್ನು ಆ ರೀತಿಯ ತೊಂದರೆ ಆಗೋ ಸಾಧ್ಯತೆ ಇದೆ. ಆದರೆ ಚಂದ್ರ ರಾಹು ಒಟ್ಟಾಗಿರ್ತಾರೆ. ಅದು ಕರ್ಮಸ್ಥಾನದಲ್ಲಿ. ಹೆಣ್ಣು ಮಕ್ಕಳಿಗೆ ಕೆಲಸದ ಸ್ಥಳದಲ್ಲಿ, ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಮನಸ್ಸಿಗೆ ನೋವು, ವ್ಯಥೆ ಬರುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಹೀಗಾಗಿ ಚಂದ್ರ ರಾಹು ಒಟ್ಟಾಗಿರುವಾಗ ಸ್ತ್ರೀಯರು, ಹೆಣ್ಮಕ್ಕಳು ಸ್ವಲ್ಪ ಹುಷಾರಾಗಿರಿ ಕೆಲಸದ ಸ್ಥಳದಲ್ಲಿ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ದುರ್ಗಾರಾಧನೆ ಮಾಡ್ತಕ್ಕಂಥ, ದುರ್ಗಾ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸಿ ಅಥವಾ ಕ್ಷೀರ ಸಮರ್ಪಣೆ ಮಾಡಿ. ಇದು ನಿಮಗೆ ಬಲ ತಂದು ಕೊಡುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಶೌರ್ಯ, ಸಾಹಸ ಪ್ರಯತ್ನಗಳು ಚೆನ್ನಾಗಿದೆ. ಸಾಲ ನಿವಾರಣೆ ಆಗುತ್ತೆ. ಶತ್ರುಗಳ ಕುಜನ 6ನೇ ಮನೆಯಲ್ಲಿ ಕುಜ ಸಂಚರಿಸಿದ್ರೆ ರಣವಿಕ್ರಮ ಸಾಹಸಿ ಅಂತ. ಹೀಗಾಗಿ ಯುದ್ಧ ರಂಗದಲ್ಲಿ, ಯುದ್ಧ ಅಂದರೆ ಏನು, ನಾವು ದಿನ ಬೆಳಗ್ಗೆ ಆದರೆ ಆಫೀಸಿಗೆ ಬಂದು ಯಾವುದೋ ಒಂದು ಟಾಸ್ಕ್ ಕೊಟ್ಟರೆ ಅದೇ ನಮ್ಮ ಪಾಲಿಗೆ ಯುದ್ಧ ಆಗಿರುತ್ತೆ. ಅಥವಾ ಮನೇಲಿ ಬಂದಿರತಕ್ಕಂಥ ಯಾವುದೋ ಒಂದು ಸಮಸ್ಯೆ ಅದೇ ಯುದ್ಧ ಆಗಿರುತ್ತೆ. ಆ ರೀತಿಯಲ್ಲಿ ಅಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಅವಕಾಶಗಳಿದ್ದಾವೆ ಅಂತ. ಸಾಲ ನಿವಾರಣೆ ಆಗುತ್ತೆ ಅಂಥದ್ದೊಂದು ಸೂಚನೆ ಸಿಗುತ್ತೆ. ಅಪ್ಪ ಈಗ ಮುಕ್ತನಾಗ್ತಾ ಇದ್ದೀನಿ ಅಂತಕ್ಕಂಥ ಒಂದು ಆ ಭಾರ, ಅದರಿಂದ ಹೊರಗೆ ಬರ್ತೀರಾ. ಹೀಗಾಗಿ ಚೆನ್ನಾಗಿದೆ ವಾರದ ಆದಿಯಲ್ಲಿ ಮಿಥುನ ರಾಶಿಯವರೆಗೂ. ಚಂದ್ರ ಕೂಡ ಸಪ್ತಮದಲ್ಲಿ ಸಂಚರಿಸ್ತಾನೆ. ಧನಾಧಿಪತಿ ನಾನಿದ್ದಾಗ ಗಂಡ ಹೆಂಡತಿಯಲ್ಲಿ ತುಂಬ ಅನ್ಯೋನ್ಯ ಭಾವನೆ ಬರುತ್ತದೆ. ಇಬ್ಬರು ಪರಸ್ಪರ ನಾನಿಷ್ಟು ದುಡಿದಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥದ್ದು. ಹಣಕಾಸಿನ ಮೂಲಕ ಮನಸ್ಸಿಗೆ ಒಂದು ಹಿತ, ಮುದ ಏರ್ಪಾಡಾಗ್ತಕ್ಕಂಥದ್ದು, ಮನರಂಜನೆಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ದೂರ ಪ್ರಯಾಣ ಏರ್ಪಾಡಾಗ್ತಕ್ಕಂಥದ್ದು. ಒಟ್ಟೊಟ್ಟಿಗೆ ಈ ರೀತಿಯ ಒಂದು ಶುಭ ವಾತಾವರಣ ಕಾಣಬಹುದು, ಸಂಶಯ ಇಲ್ಲ ಅದರಲ್ಲಿ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ವಾರಾಂತ್ಯದಲ್ಲಿ ಚಂದ್ರ ಹುಟ್ಟಾಗ್ಬಿಡ್ತಾರೆ ಭಾಗ್ಯಸ್ಥಾನದಲ್ಲಿ. ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲೇನೋ ಅನುಕೂಲ ಚೆನ್ನಾಗಿದೆ. ಹಿರಿಯರ ಸಹಕಾರ ಇತ್ಯಾದಿ ಚೆನ್ನಾಗಿದೆ. ಹಣಕಾಸಿನ ಸ್ವಲ್ಪ ತೊಂದರೆಗಳು ಬರಬಹುದು. ಸ್ವಲ್ಪ ತಂದೆ ಮಕ್ಕಳಲ್ಲೂ ತಾಯಿ ಮಕ್ಕಳಲ್ಲೂ ಮನಸ್ತಾಪ ಬಂದುಬಿಡಬಹುದು. ಆ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಚಂದ್ರ ರಾಹು ಒಟ್ಟಾದಾಗ ಸಾಮಾನ್ಯವಾಗಿ ಒಂದು ರೀತಿಯ ಮಾತು ಹೊರಟಾಗ್ತಕ್ಕಂಥದ್ದು, ಕಹಿ ಆಗ್ತಕ್ಕಂಥದ್ದು, ತನ್ನ ಮೂಲಕ ಕುಟುಂಬದಲ್ಲಿ ಒಂದು ತೊಡಕುಗಳು ಏರ್ಪಾಡಾಗ್ತಕ್ಕಂಥದ್ದು, ಹಣಕಾಸಿನ ತೊಂದರೆ ಏರ್ಪಾಡಾಗಬಹುದು. ಪ್ರಾರಂಭದಲ್ಲಿದ್ದ ಆ ಸಂತೋಷ, ಉತ್ಸಾಹದ ಆನಂದ, ಹಣದಿಂದ ಬಂತಲ್ಲ, ಅದು ಕಳೆದು ಹೋಗಿಬಿಡುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ. ಹೇಗೆ ಸ್ವಲ್ಪ ಹುಷಾರಾಗಿರಬೇಕು. ಪ್ರಾರ್ಥನೆಗೇನಪ್ಪ ಅಂದರೆ ನರಸಿಂಹ ಕವಚ ಹೇಳ್ಕೊಳ್ಳಿ. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ. ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಜೊತೆಗೆ ಕುಜ ಸೇರಿದ್ರೆ ಅಲ್ಲಿ ಸ್ವಲ್ಪ ದೇಹಕ್ಕೆ ತರಚೋದು, ಗಾಯ ಆಗೋದು, ಏನೋ ಚಾಕು ಚೂರಿ ಇವುಗಳಿಂದಾಗಿ ಏನೋ ಕೈ ಕತ್ತರಿಸಿ ಹೋಗೋದು ಅಥವಾ ಇನ್ನೇನೋ ಈ ರೀತಿಯ ಒಂದು ತೊಡಕಾಗೋ ಆಯುಧಗಳಿಂದ ತೊಂದರೆ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ಕಿನ್ ಅಲರ್ಜಿ ಆಗೋ ಸಾಧ್ಯತೆ ಕೂಡ ಇರ್ತದೆ. ಈ ಕಾರಣದಿಂದಾಗಿ ನರಸಿಂಹ ಕವಚ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ಹೇಳ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.